Hello everyone, welcome back to the channel Learn English with Shiva. Learn English with Shiva ಅನ್ನೋ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಸೆಷನಲ್ಲಿ ನಾವೇನು ಮಾಡ್ತಿದ್ದೀವಪ್ಪ ಅಂತಂತಂದರೆ ನೇಚರ್ ಆಫ್ ದಿ ಇಂಗ್ಲೀಷ್ ಲ್ಯಾಂಗ್ವೇಜ್, ಆಂಗ್ಲ ಭಾಷೆಯ ಸ್ವರೂಪ ಏನು ಅನ್ನೋದನ್ನು ನಾವು ನೋಡೋಣ. ಇವತ್ತಿನ ಈ ಒಂದು ಕ್ಲಾಸ್ ಏನಪ್ಪ ಅಂತಂದರೆ ನಮ್ಮ ಇಂಗ್ಲೀಷ್ ಲ್ಯಾಂಗ್ವೇಜ್ ಪೆಡಾಲಜಿ ELP ಫೋರ್ತ್ ಸೆಷನ್ ಆಗಿದೆ. ಸೊ ನಮ್ಮ ರಿಕ್ವೆಸ್ಟ್ ಏನಪ್ಪ ಅಂತಂದರೆ ದಯವಿಟ್ಟು ಮೊದಲ 3 ಸೆಷನ್ಗಳನ್ನು ನೋಡ್ಕೊಂಡು ಬಂದಾದಮೇಲೆ ಇದನ್ನು ನೀವು ನೋಡಬೇಕಂತ ರಿಕ್ವೆಸ್ಟ್ ಮಾಡ್ತೀನಿ. ಯಾಕಪ್ಪ ಅಂತಂದರೆ ಇದೊಂದು ಕಂಟಿನ್ಯೂಟಿ ಇರುವಂಥದ್ದು ಆ್ಯಂಡ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ದಿ ಟೀಚರ್ ಎಕ್ಸಾಮ್ಸ್. ಅದು ಪರ್ಟಿಕ್ಯುಲರ್ಲಿ ಇಂಗ್ಲೀಷ್ ಟೀಚರ್ ಆಗಬೇಕನ್ನೋರಿಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಸೆಷನ್ನು. ಏನಪ್ಪ ಅಂತಂದರೆ ಆಲ್ ಕ್ವಾಲಿಫೈಯಿಂಗ್ ಎಕ್ಸಾಮ್ ಆ್ಯಂಡ್ ಮೇನ್ ಎಕ್ಸಾಮ್ ಲೈಕ್ TET ಆಗಿರ್ಬೋದು, GPSTR ಆಗಿರ್ಬೋದು, CTET ಆಗಿರ್ಬೋದು, HSTR ಆಗಿರ್ಬೋದು, GPSTR ಆಗಿರ್ಬೋದು, ಎಲ್ಲ ಎಕ್ಸಾಮ್ಗಳಿಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಪೆಡಾಲಜಿ ELP ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಅದಕ್ಕೋಸ್ಕರ ಏನು ಮಾಡ್ರಪ್ಪ ಅಂದರೆ ಎಲ್ಲ ವಿಡಿಯೋಗಳನ್ನ ನೋಡಿರಿ ಅಂತ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನು ಶೇರ್ ಮಾಡಿರಿ ಇಷ್ಟ ಆಗಿದ್ದಲ್ಲಿ ನಿಮಗೆ. ಓಕೆ, ಏನು ಮಾಡೋಣಪ್ಪ, ಸ್ಟಾರ್ಟ್ ಮಾಡೋಣ. ನೇಚರ್ ಆಫ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂದಾಗ ಭಾಷೆಯ ಸ್ವರೂಪ ಎಂಥದ್ದು, ಯಾವ ರೀತಿಯಾದಂಥ ಭಾಷೆ ಇದು, ಇದರ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಆಲ್ರೆಡಿ ನೋಡಿದ್ದೀವಿ ನಾವು. ಇದು ಯಾವ ರೀತಿಯಾದಂಥ ನೋಡೋಣ. ದ ಇಂಗ್ಲೀಷ್ ಲ್ಯಾಂಗ್ವೇಜ್ ಈಸ್ ಒನ್ ಆಫ್ ದಿ ಮೋಸ್ಟ್ ವೈಡ್ಲಿ ಸ್ಪೋಕನ್ ಲ್ಯಾಂಗ್ವೇಜ್ ಇನ್ ದ ವರ್ಲ್ಡ್. ಅದನ್ನು ನಿಮಗೆ ಎಲ್ಲರಿಗೂ ಗೊತ್ತಿರುವಂಥದ್ದು. ಯಾಕಪ್ಪ ಅಂದರೆ ಆಲ್ ಓವರ್ ದ ವರ್ಲ್ಡ್ ಇಲ್ಲಿ ಇಂಗ್ಲೀಷ್ ಮಾತನಾಡೋರೇ ಜಾಸ್ತಿ ಅದಾರ ಅಂತ ಹೇಳ್ತಾ ಇಲ್ಲ. ಇಂಗ್ಲೀಷ್ ಈಸ್ ಯೂಸ್ಡ್ ಆ್ಯಸ್ ಫಸ್ಟ್ ಲ್ಯಾಂಗ್ವೇಜ್ ಆ್ಯಸ್ ವೆಲ್ ಆಸ್ ಸೆಕೆಂಡ್ ಲ್ಯಾಂಗ್ವೇಜ್ ಆ್ಯಸ್ ಥರ್ಡ್ ಲ್ಯಾಂಗ್ವೇಜ್. L1, L2, L3 ಆಗಿ ಆಲ್ ಓವರ್ ದ ವರ್ಲ್ಡ್, ಒಂದೇ ಪ್ಲೇಸ್ ಅಲ್ಲ. ನೋಡಿರಿ, L1 ಆಗಿ ಬಳಸ್ತಾರೋ, L2 ಆಗಿ ಬಳಸ್ತಾರೋ, L3 ಆಗಿ ಬಳಸ್ತಾರೋ. ಹೀಗಾಗಿ ಆಲ್ ಓವರ್ ದ ವರ್ಲ್ಡ್ ಏನಾಗೈತಪ್ಪ ಅಂತಂದ್ರೆ ಇಂಗ್ಲೀಷ್ ಭಾಷೆ ಭಾಳಷ್ಟು ಬಳಕೆಯಲ್ಲಿರುವಂಥದ್ದು. ಇಟ್ ಈಸ್ ನೋನ್ ಫಾರ್ ಇಟ್ಸ್ ಫ್ಲೆಕ್ಸಿಬಿಲಿಟಿ, ರಿಚ್ನೆಸ್ ಆ್ಯಂಡ್ ಅಬಿಲಿಟಿ ಟು ಅಡಾಪ್ಟ್ ಚೇಂಜಿಂಗ್ ಟೈಮ್ಸ್ ಆ್ಯಂಡ್ ಕಲ್ಚರ್ಸ್. ನೋಡಿರಿ, ಆಲ್ರೆಡಿ ಕ್ಯಾರೆಕ್ಟರಿಸ್ಟಿಕ್ಸ್ ಒಳಗೆ ನೋಡಿದ ಹಾಗೆ ಏನಪ್ಪ ಅಂತಂದ್ರೆ ಇಂಗ್ಲೀಷ್ ಹಂಗಿದ್ರೆ ಭಾಳ ಫ್ಲೆಕ್ಸಿಬಲ್ ಲ್ಯಾಂಗ್ವೇಜ್ ಐತಿ ಮತ್ತು ಇದರದ್ದು ಭಾಳ ರಿಚ್ನೆಸ್ ಐತಿ. ಯಾಕಪ್ಪ ಅಂತಂದ್ರೆ ಇಟ್ ಹ್ಯಾಸ್ ಲೈಕ್ ಏನು ಹೇಳ್ಬೋದಪ್ಪ ಅಂತಂದರೆ ಭಾಳಷ್ಟು ಹಳೆಯದಾದಂಥ ಇತಿಹಾಸ ಹೊಂದಿರುವಂಥ ಒನ್ ಆಫ್ ದಿ ಲ್ಯಾಂಗ್ವೇಜಸ್ ಒಳಗೆ ಇದನ್ನು ಕೂಡ ಅಂತ ಹೇಳ್ಬೋದು. ಮತ್ತು ಟೈಮ್ ಟು ಟೈಮ್ ಚೇಂಜ್ ಆಗಿರುವಂಥದ್ದು. ಫಸ್ಟ್ ಓಲ್ಡ್ ಇಂಗ್ಲೀಷ್ ಇತ್ತು, ಓಲ್ಡ್ ಇಂಗ್ಲೀಷ್ ವೊಕ್ಯಾಬ್ಯುಲರಿ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಇತ್ತು. ಅದಾದಮೇಲೆ ಆ್ಯಸ್ ಇಟ್ ಈಸ್ ವೆರಿ ಫ್ಲೆಕ್ಸಿಬಲ್ ಚೇಂಜ್ ಆಗ್ತಾ ಬಂತು. ಓಕೆ, ದ ನೇಚರ್ ಆಫ್ ಲ್ಯಾಂಗ್ವೇಜ್ ರಿಫ್ಲೆಕ್ಟ್ಸ್ ಹೌ ಇಟ್ ಫಂಕ್ಷನ್, ಇವಾಲ್ವ್ಸ್ ಆ್ಯಂಡ್ ಸರ್ವ್ ಆ್ಯಸ್ ಅ ಪವರ್ಫುಲ್ ಟೂಲ್ ಫಾರ್ ಅ ಗ್ಲೋಬಲ್ ಕಮ್ಯುನಿಕೇಷನ್. ಈ ಭಾಷೆಯ ಒಂದು ಸ್ವರೂಪ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತಪ್ಪ ಅಂತಂದ್ರೆ ಅದು ಯಾವ ರೀತಿಯಾಗಿ ಫಂಕ್ಷನ್ ಆಗ್ತೈತಿ ಮತ್ತು ಅದು ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಬಂದಿದೆ. ಇವಾಲ್ವ್ ಅಂದರೆ ಕಂಟಿನ್ಯೂಸ್ಲಿ ಚೇಂಜಿಂಗ್ ಅಂತ, ಹೌದಾ? ಮತ್ತು ಯಾವ ರೀತಿಯಾಗಿ ಇದು ಜನರಿಗೆ ಒಂದು ಸರ್ವಿಸನ್ನು ಕೊಡ್ತಾ ಇದೆ. ಹೌ ಇಟ್ ಈಸ್ ಸರ್ವಿಂಗ್ ಅ ಪವರ್ಫುಲ್ ಟೂಲ್ ಫಾರ್ ಗ್ಲೋಬಲ್ ಕಮ್ಯುನಿಕೇಷನ್ ಅಂತ. ನಾವು ಈ ಜಗತ್ತಿನಲ್ಲಿ ಇಂಗ್ಲೀಷ್ ಮಾತನಾಡುವಂಥ ಜನರಿಗೆ ಯಾವ ರೀತಿಯಾದಂಥ ಇದರ ಕಾರ್ಯ ಆಗಿರ್ಬೋದು, ಇದು ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಬಂದಿದೆ ಅನ್ನೋದ್ರ ಮೇಲೆ ಇದರ ಒಂದು ಸ್ವರೂಪ ಅಡಗಿದೆ ಅಂತ ನಾವು ಹೇಳ್ಬೋದು ಇಲ್ಲಿ. ಓಕೆ, ಫರ್ದರ್ ಡಿಲೇ ಮಾಡೋದಕ್ಕಿಂತ ಏನಿದೆ ಅನ್ನೋದನ್ನು ನೋಡೋಕ್ಕಿಂತ ಮುಂಚೆ ಅಲ್ಲೇ ಸಬ್ಸ್ಕ್ರೈಬ್ ಬಟನ್ ಇದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಬಟನನ್ನು ಒತ್ತೋದ್ರ ಮುಖಾಂತರ ನಮಗೆ ಬೂಸ್ಟ್ ಮಾಡಿರಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ರಿಸೆಪ್ಟಿವ್ ಅನ್ನೋದೇನಪ್ಪ ರಿಸೀವ್. ಇಂಗ್ಲೀಷ್ದು ಪವರ್ಫುಲ್ ಏನಪ್ಪ ಅಂತಂದ್ರೆ ನೇಚರ್ ಏನಪ್ಪ ಅಂತಂದರೆ ಇಂಗ್ಲೀಷ್ ಈಸಿಲಿ ಅಕ್ಸೆಪ್ಟ್ಸ್ ವರ್ಡ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಫ್ರಮ್ ದಿ ಅದರ್ ಲ್ಯಾಂಗ್ವೇಜಸ್. ಫಾರ್ ಎಕ್ಸಾಂಪಲ್, ಇಂಗ್ಲೀಷ್ನಾಗ ಒಂದು ವರ್ಡ್ ಐತಿ ಕರ್ಮ ಅಂಥೇಳಿ. ಕರ್ಮ ಅನ್ನೋದು ಕನ್ನಡ ವರ್ಡ್ ನಮಗೆಲ್ಲ ಗೊತ್ತಿದೆ. ಸೊ ಕರ್ಮ ಅದು ಇಂಗ್ಲೀಷಿಗೆ ಹೋಗಿ ಇಂಗ್ಲೀಷ್ ವರ್ಡ್ ಆಗಿಬಿಟ್ಟಿದೆ, ಹೌದಾ? ಹಾಗೆ ಅದನ್ನು ಏನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಪ್ಪ ಅಂತಂದರೆ ಇಂಗ್ಲೀಷ್ ಇದೊಂದು ಪವರ್ಫುಲ್ ನೇಚರ್ ಏನಪ್ಪ ಅಂದರೆ ಇಟ್ ಅಕ್ಸೆಪ್ಟ್ಸ್ ಅ ವರ್ಡ್ಸ್ ಫ್ರಮ್ ಅದರ್ ಲ್ಯಾಂಗ್ವೇಜಸ್ ಆ್ಯಂಡ್ ಮೇನ್ಲಿ ಲ್ಯಾಟಿನ್ ಮತ್ತು ಫ್ರೆಂಚ್ ಲ್ಯಾಂಗ್ವೇಜಿಂದ ಭಾಳಷ್ಟು ವರ್ಡ್ಸ್ಗಳು ಏನ್ರಿ, ಯಾವುದು ಲ್ಯಾಟಿನ್ ಮತ್ತು ಫ್ರೆಂಚಿಂದ ಬಹಳಷ್ಟು ವರ್ಡ್ಗಳು ಏನಾಗಿದಾವಪ್ಪ ಅಂತಂದ್ರೆ ಇಂಗ್ಲೀಷ್ಗೆ ಬಂದಿದ್ದಾವೆ ಅಂತಲೂ ನಾವು ಹೇಳ್ಬೋದಿಲ್ಲ. ಆಮೇಲೆ ಹೆಟರೋಜೀನಿಯಸ್. ನೋಡಿರಿ, ಹೋಮೋಜೀನಿಯಸ್ ಅಂದರೆ ಎಲ್ಲ ಒಂದೇ ಥರ ಇರುವಂಥದ್ದು. ಲೈಕ್ ಒನ್ ಎಲ್ಲ ಹೋಮೋಜೀನಿಯಸ್ ಇದೆ, ಹೌದಾ? ಹೆಟರೋಜೀನಿಯಸ್ ಅಂದರೆ 1 2 3 4 5 6 ಡಿಫ್ರೆಂಟ್, ಹೌದಲ್ಲ? ಅಂದರೆ ಇದೇನಾಗೈತಪ್ಪ ಅಂತಂದ್ರೆ ಇಂಗ್ಲೀಷ್ ನಾಟ್ ಓನ್ಲಿ ಇನ್ಫ್ಲೂಯೆನ್ಸ್ ಬೈ ಲ್ಯಾಟಿನ್ ಆ್ಯಂಡ್ ಫ್ರೆಂಚ್, ಭಾಳಷ್ಟು ಭಾಷೆ, ಡಚ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಭಾಳಷ್ಟು ವರ್ಡ್ಸ್ಗಳು ಕಲ್ಚರ್ ಏನಾಗಿದೆಪ್ಪ ಅಂದರೆ ಲ್ಯಾಂಗ್ವೇಜ್ ಕಲ್ಚರು ಹೆಟರೋಜೀನಿಯಸ್ ಆಗಿ ಒಂದು ಅದು ಹೆಟರೋಜೀನಿಯಸ್ ಅನ್ನುವಂಥ ಒಂದು ನೇಚರನ್ನು ಹೊಂದಿದೆ ಅಂತ ಹೇಳ್ಬೋದು ಇಲ್ಲಿ. ಆಮೇಲೆ ಭಾಷೆ ಏನಾಗಿದೆಪ್ಪ ಅಂತಂದರೆ ವೆರಿ ಸಿಸ್ಟಮೆಟಿಕ್ ಆಗಿದೆ. ಹೆಂಗೆ ಸಿಸ್ಟಮೆಟಿಕ್ ಆಗಿದೆಯಪ್ಪ ಅಂತಂದರೆ
ನೋಡ್ರಿ ಇದರದ್ದೇ ಆದಂಥ ಸೌಂಡ್ಸು, ವರ್ಡ್ಸು ಮತ್ತು ಸ್ಟ್ರಕ್ಚರ್ಗಳಿಂದ ಕೂಡಿರುವಂಥದ್ದು. ಪ್ರತಿಯೊಂದು ಭಾಷೆಗೆ ಅದರದ್ದೇ ಆದಂಥ ಸೌಂಡು, ವರ್ಡ್ಸ್, ಸ್ಟ್ರಕ್ಚರ್ ಇದಾವೆ. ಅದೇ ಥರನಾಗಿ ಇಂಗ್ಲೀಷು ಕೂಡ ಅದರದ್ದೇ ಆದಂಥ ಸ್ಟ್ರಕ್ಚರ್ ಇದೆ. ಈ ಸಿಸ್ಟಮ್ ಆಫ್ ಸೌಂಡಿಗೆ ನಾವೇನಂತ ಕರಿತೀವಿ? ಫೊನಾಲಜಿ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಫಾರ್ CTET, TET, ಆಲ್ ದಿ ಕಾಂಪಿಟೇಟಿವ್ ಎಕ್ಸಾಮಿಗೆ ಫೊನಾಲಜಿ ಅಂದರೆ ಏನಂತ ಕೇಳ್ಬೋದು. ಇಟ್ಸ್ ಅ ಸಿಸ್ಟಮ್ ಆಫ್ ಸೌಂಡ್. ಅದನ್ನೇ ಸಿಸ್ಟಮ್ ಆಫ್ ವರ್ಡಿಗೆ ನಾವೇನಂತ ಕರಿತೀವಿ? ಮಾರ್ಫಾಲಜಿ ಅಂತ ಕರಿತೀವಿ. ಅದೇ ಸಿಸ್ಟಮ್ ಆಫ್ ಸ್ಟ್ರಕ್ಚರ್ಸ್, ನಾವು ಸೆಂಟೆನ್ಸ್ಗಳನ್ನ ಏನು ಮಾಡ್ತೀವಲ್ಲ, ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಅಂತೇಳಿ ಯಾವ ರೀತಿಯಾಗಿ ಸೆಂಟೆನ್ಸ್ ಮಾಡ್ತೀವಲ್ಲ, ಅಸರ್ಟಿವ್ ಸೆಂಟೆನ್ಸ್ ಅಂದರೆ ಹಿಂಗಿರಬೇಕು, ಇಂಟ್ರೋಗೇಟಿವ್ ಅಂದರೆ ಹಿಂಗಿರಬೇಕು, ಇಂಪೆರೇಟಿವ್ ಅಂದರೆ ಹಿಂಗಿರಬೇಕು, ಎಕ್ಸ್ಕ್ಲಾಮೇಟ್ರಿ ಅಂದರೆ ಹಿಂಗಿರಬೇಕು, ಪಾಸಿಟಿವ್ ಸೆಂಟೆನ್ಸ್ ಹಿಂಗಿರಬೇಕು, ನೆಗೆಟಿವ್ ಸೆಂಟೆನ್ಸ್ ಹಿಂಗಿರಬೇಕು ಅಂತ ಏನು ಸ್ಟ್ರಕ್ಚರನ್ನು ಮಾಡ್ಕೊಂಡಿದ್ದೀವಲ್ಲ, ಆ ಸ್ಟ್ರಕ್ಚರಿಗೆ ನಾವೇನಂತ ಕರಿತೀವಿ? ಸಿಂಟ್ಯಾಕ್ಸ್ ಅಂತ ಕರಿತೀವಿ. ಓಕೆ, ನಾವಿಲ್ಲಿ 3 ಇಂಪಾರ್ಟೆಂಟ್ ಥಿಂಗ್ಗಳನ್ನ ನೋಡಿದ್ದೀವಿ. ಒಂದು ಫೊನಾಲಜಿ, ಇನ್ನೊಂದು ಮಾರ್ಫಾಲಜಿ, ಇನ್ನೊಂದು ಸಿಂಟ್ಯಾಕ್ಸ್ ಅಂತ ಹೇಳ್ಬೋದು. ಆಲ್ ದೀಸ್ 3 ಸಿಸ್ಟಮ್ಸ್ ಏನು ಮಾಡಪ್ಪ ಕೂಡಿಕೊಂಡು ಈ ಭಾಷೆಯನ್ನು ಏನು ಮಾಡಿದಪ್ಪ ಅಂತಂದ್ರೆ ಭಾರಿ ಪವರ್ಫುಲ್ ಮತ್ತು ಯುನಿಕ್ ಆಗಿ ಮಾಡಿದವಂತ ಹೇಳ್ಬೋದು. ಓಕೆ, ಮತ್ತು ನೆಕ್ಸ್ಟ್ ನೇಚರ್ ಏನಪ್ಪ ಅಂದ್ರೆ, ಸ್ವರೂಪ ಏನಪ್ಪ ಅಂದ್ರೆ, ಇಂಗ್ಲೀಷ್ ಭಾಷೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಏನಪ್ಪ ಅಂದರೆ ಯೂನಿಕ್ ಆಗಿರುವಂಥದ್ದು. ಯಾಕೆ ಯೂನಿಕ್ ಆಗಿರೋದಪ್ಪ ಅಂತಂದ್ರೆ ಇಟ್ಸ್ ಪ್ರೊನೌನ್ಸಿಯೇಷನ್. ಓಕೆ, ಕಿಯಾಸ್ ಅಂತ ಅಂತೀವಿ, ಬಟ್ ಸ್ಪೆಲ್ಲಿಂಗ್ ಡಿಫ್ರೆಂಟ್ ಇದೆ, ಹೌದಲ್ಲ? ಹಾಗೆ ಲೆಫ್ಟಿನ್ ಅಂತ ಅಂತೀವಿ, ಕರ್ನಲ್ ಅಂತೀವಿ. ಅಂದರೆ ಇಲ್ಲಿ ಅದರದ್ದೇ ಆದಂಥ ಸ್ಪೆಲ್ಲಿಂಗ್ಸು, ಅದರದ್ದೇ ಆದಂಥ ಪ್ರೊನೌನ್ಸಿಯೇಷನ್ಗಳನ್ನ ಹೊಂದಿರುವಂಥದ್ದು, ಡಿಫ್ರೆಂಟಾಗಿ ಸ್ಟ್ರಕ್ಚರ್ ಆಗಿರ್ಬೋದು, ವೊಕ್ಯಾಬ್ಯುಲರಿ ಆಗಿರ್ಬೋದು, ಯೂನಿಕ್ ಆಗಿರುವಂಥದ್ದು. ಈ ಸ್ಟ್ರಕ್ಚರ್ಗೆ ಯೂನಿಕಪ್ಪ ಅಂತಂದ್ರೆ ನಾವು ಕನ್ನಡದಲ್ಲಿ ನಾವೇನು ಮಾಡ್ತೀವಿ? ಕರ್ತೃ, ಕರ್ಮ, ಕ್ರಿಯಾಪದ ಕೊನೆಗೆ ಬರ್ತಿದ್ವಿ. ಬಟ್ ಇಂಗ್ಲೀಷ್ನಾಗ ಹೆಂಗಪ್ಪ ಅಂತಂದ್ರೆ ವರ್ಬ್ ಕಮ್ಸ್ ಬಿಫೋರ್ ಬಿಫೋರ್ ದಿ ಆಬ್ಜೆಕ್ಟ್ ಅಂತ ಹೇಳ್ತೀವಿ ನಾವಿಲ್ಲಿ. ಆ್ಯಂಡ್ ಮುಂದೆ ಬಂದಾಗ ಮತ್ತೊಂದು ಸ್ವರೂಪ ಏನಪ್ಪ ಅಂತಂದರೆ ಡೈನಮಿಕ್ ಆಗಿರುವಂಥದ್ದು. ಇಂಗ್ಲೀಷ್ ಕಾನ್ಸ್ಟೆಂಟ್ಲಿ ಚೇಂಜಸ್ ಆ್ಯಂಡ್ ಗ್ರೋಸ್ ವಿತ್ ಟೈಮ್ ಆ್ಯಂಡ್ ಯೂಸೇಜ್. ನೋಡ್ರಿ, ಇಂಗ್ಲೀಷ್ ಭಾಷೆ ಮೊದಲು ಸ್ಟಾರ್ಟ್ ಆದಾಗ ಏನಪ್ಪ ಅಂದರೆ ಅತ್ಯಂತ ಕಡಿಮೆ ವೊಕ್ಯಾಬ್ಯುಲರಿಯನ್ನು ಹೊಂದಿತ್ತು. ಬಿಕಾಸ್ ಇಟ್ ಈಸ್ ಅ ಬಾರ್ಬರಿಕ್ ಲ್ಯಾಂಗ್ವೇಜ್. ಅಂದರೆ ಯಾವುದೋ ಒಂದು ಐಸೋಲೇಟೆಡ್ ಜಾಗದಾಗ ಕೆಲವು ಜನರು ಮಾತನಾಡುವಂಥ ಒಂದು ಭಾಷೆ ಆಗಿತ್ತು ಇದು. ಅದಾದಮೇಲೆ ಏನಪ್ಪ ಅಂತಂದ್ರೆ ಎವ್ರಿ ಡೇ, ಎವ್ರಿ ಇಯರ್, ಎವ್ರಿ ಮಂತ್ ಇವಾಲ್ವ್ ಆಗಿ ಚೇಂಜ್ ಆಗಿ ಇಲ್ಲಿಗೆ ಬಂದು ನಿಂತಿದೆ. ಇಲ್ಲಿ ಹೆಂಗಾಗೈತಪ್ಪ ಅಂದರೆ ಇಂಗ್ಲೀಷ್ ಹ್ಯಾಸ್ ಬಿಕಮ್ ಅ ಗ್ಲೋಬಲ್ ಲ್ಯಾಂಗ್ವೇಜ್. ಅದಕ್ಕೆ ಇಂಗ್ಲೀಷ್ ಮತ್ತೊಂದು ಕ್ವಾಲಿಟಿ ಅಥವಾ ನೇಚರ್ ಏನಪ್ಪ ಅಂತಂದ್ರೆ ಡೈನಮಿಕ್ ಆಗಿರುವಂಥದ್ದು ಅಂತ ನಾವು ಹೇಳ್ತೀವಿ. ಇಟ್ ಈಸ್ ನಾಟ್ ಸ್ಟ್ಯಾಟಿಕ್, ಇಟ್ಸ್ ಡೈನಮಿಕ್. ಕ್ರಿಯೇಟಿವ್, ಇಟ್ ಅಲೋಸ್ ಎಂಡ್ಲೆಸ್ ಪಾಸಿಬಿಲಿಟೀಸ್ ಫಾರ್ ನ್ಯೂ ವರ್ಡ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್. ಇಂಗ್ಲೀಷ್ ಭಾಷೆಯಲ್ಲಿ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ನಾವು ಭಾಳಷ್ಟು ಸೆಂಟೆನ್ಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಅಂದರೆ ಕ್ರಿಯೇಟಿವಿಟಿಗೆ ಇಟ್ ವಿಲ್ ಬಿ ಭಾಳಷ್ಟು ಹೆಲ್ಪ್ ಮಾಡುವಂಥ ಒಂದು ಲ್ಯಾಂಗ್ವೇಜ್ ಅಂತ ಹೇಳ್ಬೋದು ನಾವಿಲ್ಲಿ. ಆಮೇಲೆ ಪ್ರೊಡಕ್ಟಿವ್ ಅಂದರೆ ಇಲ್ಲಿ ಇಂಗ್ಲೀಷನ್ನು ಬಳಸ್ಕೊಂಡು ಬಹಳಷ್ಟು ನಾವು ಶಬ್ದ ಹುಟ್ಟಾಕ್ಬೋದು. ನೋಡಿರಿ, ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ಗಳನ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ಬೋದು? ಹೊಸ ವರ್ಡ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಅದಕ್ಕೆ ಪ್ರೊಡಕ್ಟಿವ್ ಅಂತ ಹೇಳ್ತೀವಿ. ಪ್ರಿಫಿಕ್ಸ್ ಸಫಿಕ್ಸ್ಗಳನ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಭಾಳಷ್ಟು ವರ್ಡ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಅದಕ್ಕೆ ಪ್ರೊಡಕ್ಟಿವ್ ಅಂತಲೂ ಹೇಳ್ಬೋದು ನಾವು. ಗ್ರಾಮ್ಯಾಟಿಕಲ್, ಇಟ್ ಆಪ್ರೇಟ್ಸ್ ಅಕಾರ್ಡಿಂಗ್ ಟು ದ ವೆಲ್ ಡಿಫೈನ್ಡ್ ಗ್ರಾಮರ್ ರೂಲ್ಸ್ ಫಾರ್ ಕ್ಲಾರಿಟಿ ಆ್ಯಂಡ್ ಕರೆಕ್ಟ್ನೆಸ್. ಏನಪ್ಪ ಅಂತಂದರೆ ಈ ಒಂದು ಭಾಷೆಯಲ್ಲಿ ಲ್ಯಾಂಗ್ವೇಜ್ ಹೆಂಗಪ್ಪ ಅಂತಾರೆ, ಇಂಗ್ಲೀಷ್ಗೆ ತನ್ನದೇ ಆದಂಥ ಒಂದು ಗ್ರಾಮರ್ ಸೆಟ್ ಆಫ್ ರೂಲ್ಸ್ಗಳಿರುವಂಥದ್ದು. ಅದನ್ನು ಯೂಸ್ ಮಾಡ್ಕೊಂಡು ಏನಪ್ಪ ಅಂತಂದ್ರೆ ಒಂದು ಸ್ಟ್ರಕ್ಚರ್ಡ್ ಕಮ್ಯುನಿಕೇಷನನ್ನು ಕ್ರಿಯೇಟ್ ಮಾಡ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ, ಇಲ್ಲಿವರೆಗೂ ನಾವೇನು ನೋಡಿದ್ದೀವಪ್ಪ ಅಂತಂದ್ರೆ ದಿ ನೇಚರ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಕ್ಲಿಯರಾಗಿ ನಾವು ಅರ್ಥ ಮಾಡ್ಕೊಂಡ್ವಿ. ನಾವು ಇದ್ರ ಮೇಲೆ ಡೆಫಿನೆಟ್ಲಿ ಮತ್ತೆ ಏನು ಹೇಳಿದ್ದೇನಪ್ಪ ಅಂತಂದರೆ MCQಗಳು ಬಂದೇ ಬರ್ತವೆ. MCQ ಪ್ರಾಕ್ಟೀಸನ್ನು ಮಾಡೋಣ. ಈಗೇನಪ್ಪ ಅಂತಂದರೆ ಇಲ್ಲಿವರೆಗೂ ನೀವು ಪೇಷನ್ಸ್ನ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ, ಆ್ಯಂಡ್ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು ಅ ಲಾಟ್. ಥ್ಯಾಂಕ್ ಯು.